ಹಾಯ್, ವೆಲ್ಕಮ್ ಟು ಸಾನ್ವಿ ಎಕ್ಸಾಮ್ ಅಕಾಡೆಮಿ. ಈ ಪ್ರಶ್ನೆ ಏನು ಹೇಳುತ್ತೆ ಅಂದರೆ, ಈ ಕೆಳಗಿನ ಭಾರತದ ದೇಶೀಯ ರಕ್ಷಣಾ ಸಾಧನಗಳನ್ನು ಅವುಗಳ ಹೆಸರುಗಳೊಂದಿಗೆ ಹೊಂದಿಸಿ. ಲಾಂಗ್ ರೇಂಜ್ ಫಿರಂಗಿ ಗನ್ನು, ಪರಮಾಣು ಜಲಾಂತರ್ಗಾಮಿ ಲಘು ಯುದ್ಧ ಹೆಲಿಕಾಪ್ಟರು, ಲಘು ಯುದ್ಧ ವಿಮಾನ, ಅರಿಹಂತ, ತೇಜಸ್ಸು, ಧನುಷ, ಪ್ರಚಂಡ. ಅಂದರೆ ಭಾರತದ ದೇಶೀಯ ರಕ್ಷಣಾ ಸಾಧನಗಳು ಇವುಗಳಿಗೆ ಕೊಟ್ಟಿರುವಂತಹ ಸಾಧನಗಳ ಯಾವ ಹೆಸರನ್ನು ಒಳಗೊಂಡಿದೆ ಅನ್ನೋದು ಪ್ರಶ್ನೆ. ಮ್ಯಾಚ್ ದ ಫಾಲೋವಿಂಗ್ ಇಂಡಿಯನ್ ಇಂಡಿಜಿನಿಯಸ್ ಡಿಫೆನ್ಸ್ ಇಕ್ವಿಪ್ಮೆಂಟ್ ವಿತ್ ದೇರ್ ನೇಮ್ಸ್. ಓಕೆ, ನೇಮ್ಸ್ ಕೊಟ್ಟಿದ್ದಾರೆ, ಇಕ್ವಿಪ್ಮೆಂಟ್ಸ್ ಕೊಟ್ಟಿದ್ದಾರೆ, ಯಾವುದಂತ ನಾವು ಕಂಡುಹಿಡಬೇಕು. ಸೊ ಮೊದಲಿಗೆ ದೀರ್ಘ ಶ್ರೇಣಿಯ ಫಿರಂಗಿ ಗನ್ನನ್ನು ನಾವೇನಂತ ಕರಿತೀವಿ? ಧನುಷ್ ಅಂತ ಕರಿತೀವಿ. ಅಣು ಜಲಾಂತರ್ಗಾಮಿ ಹೆಸರನ್ನು ಅರಿಹಂತ್ ಅಂತ ಕರಿತೀವಿ. ಲಘು ಯುದ್ಧ ಹೆಲಿಕಾಪ್ಟರನ್ನು ಪ್ರಚಂಡ ಅಂತ ಕರಿತೀವಿ. ಲಘು ಯುದ್ಧ ವಿಮಾನದ ಹೆಸರು ತೇಜಸ್ ಅಂತ ಕರಿತೀವಿ. ಸೊ ಎಗೆ 3, ಬಿಗೆ 1, ಸಿಗೆ 4, ಡಿಗೆ 2. ಆಯ್ಕೆಯಲ್ಲಿ 2. ಸೊ 2. ಸೊ ಲಾಂಗ್ ರೇಂಜ್ ಫಿರಂಗಿ ಗನ್ ಧನುಷ್. ಲಾಂಗ್ ರೇಂಜ್ ಫಿರಂಗಿ ಗನ್ ಧನುಷ್. ಪರಮಾಣು ಜಲಾಂತರ್ಗಾಮಿ ಅರಿಹಂತ. ಲಘು ಯುದ್ಧ ಹೆಲಿಕಾಪ್ಟರ್ ಪ್ರಚಂಡ. ಲಘು ಯುದ್ಧ ವಿಮಾನ ತೇಜಸ್. ಓಕೆ, ಇನ್ನೊಂದ್ಸಲ ನೋಡೋಣ. ಲಾಂಗ್ ರೇಂಜ್ ಫಿರಂಗಿ ಗನ್ ಧನುಷ್. ಪರಮಾಣು ಜಲಾಂತರ್ಗಾಮಿ ಅರಿಹಂತ. ಲಘು ಯುದ್ಧ ಹೆಲಿಕಾಪ್ಟರ್ ಪ್ರಚಂಡ. ಲಘು ಯುದ್ಧ ವಿಮಾನ ತೇಜಸ್. ಓಕೆ, ಆನ್ಸರ್ 2. ಧನುಷ್. ಏನು ಧನುಷ್? ಇದು ಭಾರತದಲ್ಲಿ ತಯಾರಾದ ಮೊದಲ ಸ್ವದೇಶಿ ನಿರ್ಮಿತ ದೀರ್ಘ ಶ್ರೇಣಿಯ ಒಂದು ಫಿರಂಗಿ ಗನ್. ಇದನ್ನು ದೇಸಿ ಬೋಪೋರ್ಸ್ ಅಂತ ಕರಿತೀವಿ. ಪ್ರಮುಖ ವೈಶಿಷ್ಟ್ಯಗಳೇನಪ್ಪ ಅಂದರೆ, ಇದು 150 mm ಕ್ಯಾಲಿಬರ್ ಹೊಂದಿದ್ದು 38 ಕಿಲೋಮೀಟರ್ಗಳಿಗಿಂತ ಹೆಚ್ಚು ದೂರ ಗುಂಡು ಹಾರಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಇದನ್ನು ಭಾರತೀಯ ಸೇನೆಯ ಅಗತ್ಯಗಳಿಗೆ ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿದೆ. ಇನ್ನು ಅರಿಹಂತ. ಏನಪ್ಪ ಅರಿಹಂತ? ಇದು ಭಾರತದ ಮೊದಲ ಸ್ವದೇಶಿ ನಿರ್ಮಿತ ಅಣುಶಕ್ತಿ ಚಾಲಿತ ಜಲಾಂತರ್ಗಾಮಿ ನ್ಯೂಕ್ಲಿಯರ್ ಪವರ್ಡ್ ಸಬ್ಮರೀನ್ ಅಂತೇಳಿ. ಇದು ಭಾರತದ ಅಣ್ವಸ್ತ್ರ ತ್ರಿಮೂರ್ತಿ ನ್ಯೂಕ್ಲಿಯರ್ ಟ್ರೈಡ್ ಸಾಮರ್ಥ್ಯದ ಪ್ರಮುಖ ಭಾಗ ಅಂತ ಹೇಳಲಾಗುತ್ತೆ. ಇದರ ವೈಶಿಷ್ಟ್ಯ ಏನಪ್ಪ ಅಂದರೆ, ಇದು ಅಣುಶಕ್ತಿಯಿಂದ ಚಲಿಸುವುದರಿಂದ ದೀರ್ಘಕಾಲದವರೆಗೆ ನೀರಿನ ಅಡಿಯಲ್ಲಿ ಇರಬಲ್ಲದು. ಇದು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಹೊತ್ತೊಯ್ಯುವ ಸಾಮರ್ಥ್ಯವನ್ನು ಈ ಅರಿಹಂತ್ ಹೊಂದಿದೆ. ಪ್ರಚಂಡ ಏನಪ್ಪ ಅಂದರೆ, ಇದು ಅಧಿಕ ಎತ್ತರದ ಪ್ರದೇಶಗಳಲ್ಲಿ ಕಾರ್ಯಾಚರಣೆ ನಡೆಸಲು ವಿನ್ಯಾಸಗೊಳಿಸಲಾದ ಭಾರತದ ಸ್ವದೇಶಿ ನಿರ್ಮಿತ ಲಘು ಯುದ್ಧ ವಿಮಾನ, ಲೈಟ್ ಕಾಂಬ್ಯಾಟ್ ಹೆಲಿಕಾಪ್ಟರ್ ಅಂತ ಕರಿತೀವಿ. ಪ್ರಮುಖ ವೈಶಿಷ್ಟ್ಯಗಳು: ಇದನ್ನು ಮುಖ್ಯವಾಗಿ ಉನ್ನತ ಪ್ರದೇಶಗಳ ಯುದ್ಧ ಪರಿಸರದಲ್ಲಿ ಬಳಸಲು ತಯಾರಿಸಲಾಗಿದೆ. ಇದು ವಿಮಾನ ವಿರೋಧಿ, ಟ್ಯಾಂಕ್ ವಿರೋಧಿ ಮತ್ತು ಗುಪ್ತಚರ ಕಾರ್ಯಗಳಿಗಾಗಿ ಅತ್ಯುತ್ತಮವಾಗಿದೆ ಅಂತ ಹೇಳಲಾಗುತ್ತೆ. ಇದು ಸುಧಾರಿತ ತಂತ್ರಜ್ಞಾನ ಮತ್ತು ಶಸ್ತ್ರಾಸ್ತ್ರಗಳನ್ನು ಹೊಂದಿದೆ. ತೇಜಸ್. ಏನಪ್ಪ ತೇಜಸ್? ಇದು ಭಾರತದಲ್ಲಿ ಸ್ವದೇಶಿ ನಿರ್ಮಿತ ಲಘು ಯುದ್ಧ ವಿಮಾನ. ಇದನ್ನು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಸಂಸ್ಥೆಯು ಅಭಿವೃದ್ಧಿಪಡಿಸಿದೆ. ಪ್ರಮುಖ ವೈಶಿಷ್ಟ್ಯಗಳೇನಪ್ಪ? ಇದು ಕಡಿಮೆ ತೂಕದ ಬಹುಪಯೋಗಿ ಯುದ್ಧ ವಿಮಾನ. ಜೊತೆಗೆ ವಾಯುಪಡೆಯ ವಿವಿಧ ಕಾರ್ಯಾಚರಣೆಗಳಾದ ವಾಯುಪಡೆ ದಾಳಿ, ಬಾಂಬಿಂಗ್ ಮತ್ತು ವಿಚಕ್ಷಣಕ್ಕಾಗಿ ಇದನ್ನು ಬಳಸಲಾಗುತ್ತೆ. ಧನುಷ್ ಫಿರಂಗಿಗನ್ನು, INS ಅರಿಹಂತ ಅಣು ಜಲಾಂತರ್ಗಾಮಿ, ಪ್ರಚಂಡ ಹೆಲಿಕಾಪ್ಟರ್, ತೇಜಸ್ ಲಘು ಯುದ್ಧ ವಿಮಾನ. ಓಕೆ.